ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಡು ಬರೋಣ. ಈಗಾಗಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದು ನನ್ನ 2ನೇ ವಿಡಿಯೋ ಆಗಿರುತ್ತೆ. ಸೊ ಏನಂತಂದರೆ, ಇಲ್ಲಿ ಅಜಿತ್ ಭೂಮಿ ಗುದ್ದಾಡೋದನ್ನು ನೋಡ್ಬಿಟ್ಟು ನಮ್ಮ ಸಂಗೀತಮ್ಮನವ್ರಿಗೆ ಒಂಥರ ಕಷ್ಟ ಅನ್ನಿಸ್ತಾ ಇರುತ್ತೆ. ಆದರೂ ಕೂಡ ಎಲ್ಲರೂ ಹೇಳಿದ್ರಲ್ಲ ಇದು ಪ್ರೀತಿ ಅಂತ ಹೇಳ್ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ದೇವಸ್ಥಾನಕ್ಕೆ ಹೋದ್ಮೇಲೆ ಏನಾಗುತ್ತೆ ಅಂತಂದರೆ, ದೇವಸ್ಥಾನದಲ್ಲಿ ಎಲ್ಲರೂ ಪ್ರದಕ್ಷಿಣೆ ಆಗ್ತಿರ್ತಾರೆ. ಹೂ ಮಾರೋರನ್ನ ಕರೀತಾರೆ ನಮ್ಮ ಅಜಿತ್ ಅವರು. ಕಳ್ಳ, ನಂಗೆ ಗೊತ್ತು ಕಣೋ, ಎಂಟಿಗೆ ಹೂ ಮುಡಿಸ್ಬೇಕು ಅಂತ ತಾನೇ ಕರೆದಿರೋದು, ಬರೀ ಕರೆದ್ರೆ ಸಾಲದು, ತೊಗೊಂಡು ಮುಡಿಸ್ಬೇಕು ಅಂತ ಹೇಳ್ತಾರೆ. ಹೇಳಿದ ತಕ್ಷಣ, ಅಲ್ಲ ಅಮ್ಮ ಹಾಗೇನಿಲ್ಲ, ಓ ಅಣ್ಣ ಆಗ ನಿನ್ನ ಪ್ಲ್ಯಾನು ಅಂತ ನಚ್ಚಿ ಕೂಡ ಬರ್ತಾರೆ. ಹಾಗೇನಿಲ್ಲ ಕಣೋ, ನನಗೆ ಅಜ್ಜಿ ಹೂ ಮುಡ್ಕೊಳ್ಳೋದು ಇಷ್ಟ, ಅಮ್ಮ ಮುಡ್ಕೊಳ್ಳೋದು ಇಷ್ಟ, ಅಂಜು ಹೂ ಮುಡ್ಕೊಳ್ಳೋದು ಇಷ್ಟ, ಹಾಗೇನಿಲ್ಲ ಎಲ್ಲರೂ ಹೂ ಮುಡ್ಕೊಳ್ಳಿ ಅಂತ ಕರೆದೆ ಅಂತ ಹೇಳ್ತಾರೆ. ಓಹೋ, ನಿನ್ನ ಕಳ್ಳಾಟ ನಮಗೆ ಗೊತ್ತಿಲ್ವಾ ಅಂತ ಹೇಳಿದ ತಕ್ಷಣ, ಭಾರಿ ಇದೆಯಾ ಬ್ರೋ ನೀನು ಅಂತ ಹೇಳ್ಬಿಟ್ಟು ನಮ್ಮ ನಚ್ಚಿ ಅವ್ರು ಕೂಡ ಹೇಳ್ತಾರೆ. ಸರಿ ಸರಿ ಆಯಿತು, ಹೂ ತಗೊಳ್ಳೋ ಅಂದ ತಕ್ಷಣ, ಭೂಮಿ ಅಲ್ಲಿ ಪಕ್ಕ ನಿಂತ್ಕೋ ಅಂತ ಹೇಳಿದ ತಕ್ಷಣ, ನಾನು ಒಳ್ಳೆ ಅತ್ತೆ ಅಂತ ಹೇಳ್ತಾಳೆ. ಯಾಕೆ ಭೂಮಿ ಏನಾಯಿತು ಅಂತ ಕೇಳ್ತಾರೆ. ಮತ್ತೆ ನನಗೆ ಬೇಡ ಅಂತ ಹೇಳ್ತಾಳೆ. ಅಲ್ಲ ಅತ್ತೆ, ಇದು ಯಾವ ನ್ಯಾಯ, ನಾನು ಒಬ್ಬಳೇ ಮುಡ್ಕೊಳ್ಳೋದು, ನಿಮಗೆ ಮಾವ ಮುಡಿಸ್ಬೇಕು. ಅಂಜು ಮತ್ತು ನಚ್ಚು ಕೂಡ ಹೊಸ ಜೋಡಿ, ಅಂಜುಗೆ ನಚ್ಚಿ ಮುಡಿಸ್ಬೇಕು, ಮತ್ತು ಶಾರದಮ್ಮನಿಗೆ ಶ್ರವಣ ಸಾಹೇಬರು ಮುಡಿಸ್ಬೇಕು ಅಂತ ಹೇಳಿದಾಗ, ಓ ಇದಾ ವಿಷಯ ಅಂತ, ಸರಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ, ಅಂಜು ನೀನು ನನ್ನ ಮಗನ ಪಕ್ಕ ನಿಂತ್ಕೋ, ನಿನ್ನ ಇಲ್ಲಿ ನಿಂತ್ಕೋ, ಮುಡಿಸೋ ಹೂನ ಏನು ನೋಡ್ತಿದ್ಯಾ ಬ್ರೋ, ಮುಡಿಸು ಬ್ರೋ ಅಂತ ಹೇಳ್ತಾರೆ. ಹೂ ಕೂಡ ಮುಡಿಸ್ತಾರೆ. ಒಂಥರ ಖುಷಿ ಆಗುತ್ತೆ. ಹೂ ಮುಡಿಸಿ ಒಂದು ಮುತ್ತಿಟ್ಟು, ನನ್ನ ಬಿಟ್ಟು ಹೋಗ್ಬೇಡ ಭೂಮಿ, ನೀನು ಇಲ್ಲೇ ಇರು ಅಂದರೆ ಪಾಪ ಭೂಮಿ ಇರ್ತಾಳೋ ಏನೋ ಅದು ಹೇಳೋಕ್ಕಾಗಲ್ಲ. ಯಾಕಂದರೆ ಅವಳು ಬೇರೆ 2.0 ಭೂಮಿ ಆಗಿದ್ದಾಳೆ. 2.0 ಭೂಮಿ ಸ್ವಲ್ಪ ಎಕ್ಸ್ಟ್ರಾಡಿನರಿಯಾಗಿ ಆಡ್ತಾ ಇದ್ದಾಳೆ. ಅಲ್ಲಿಗೆ ಯಾರಂತಂದರೆ ಲಕ್ಷ್ಮಿ ಕೂಡ ಬರ್ತಾಳೆ. ಲಕ್ಷ್ಮಿ ಏನಂತಾಳೆ ಅಂತಂದರೆ, ಅಲ್ಲ ಭೂಮಿ, ಇಲ್ಲಿ ನಮ್ಮ ಅಜಿತ್ ಸಾಹೇಬರು ಪ್ರಸಾದ ಕೂಡ ತಿನ್ನಿಸ್ತಾರೆ ಸಾಹೇಬ್ರೆ, ಈ ಒಂದು ತುತ್ತು ಕೊನೆಯ ತುತ್ತಾಗಿರುತ್ತೆ ಸಾಹೇಬ್ರೆ, ನೀವು ತಿನ್ನಿಸೋದೊಂದು ಒಂದು ಕೊನೆಯ ತುತ್ತು ನಂದು ಅಂತ ಹೇಳ್ತಿರ್ತಾಳೆ. ಈ ಕಡೆ ಸಂಗೀತ ಕೂಡ ಇದು ಕೊನೆ ಬಾರಿ ಹೂ ಮುಡಿಸೋದು ಅಂದ ತಕ್ಷಣ, ಸಂಗೀತ ಏನು ಹೇಳ್ತಿದ್ದೀಯ ನೀನು ಅಂದಾಗ, ಇಲ್ಲ ರೀ ಅವ್ಳು ಟ್ರೈನಿಂಗ್ 1 ತಿಂಗಳು ಹೋಗ್ತಾಳಲ್ವಾ ಅದಕ್ಕೆ ಹೇಳಿದೆ ಅಂತ ಮತ್ತೆ ಈ ರೀತಿ ಹೇಳ್ತಾಳೆ. ಒಂದು ಕ್ಷಣ ಶಾಕ್ ಆಗುತ್ತೆ ರಾಮ್ ಅವ್ರಿಗೆ. ಇಲ್ಲಿ ಸತ್ಯನ ಕೂಡ ಬಂದಿರೋದಿಲ್ಲ. ಸತ್ಯ ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ. ಅದು ಭೂಮಿನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾನಲ್ವಾ, ಸಾಹಿತ್ಯ ಥರ ನೋಡ್ತಿದ್ದಾನೆ, ಅದಕ್ಕೆ ಪಾಪ ಅವನಿಗೆ ಭೂಮಿ ಟ್ರೈನಿಂಗ್ ಹೋಗೋದು ನೋಡೋಕ್ಕಾಗ್ತಿಲ್ಲ, ಅದಕ್ಕೆ ಬಂದಿಲ್ಲ ಅಂದಾಗ, ಹೌದು ಸತ್ಯನಂತ ಗೆಳೆಯನ ಪಡೆಯೋಕ್ಕೆ ನಮ್ಮ ಜೊತೆ ನಿಜವಾಗ್ಲೂ ತುಂಬ ಪುಣ್ಯ ಮಾಡಿದ್ದಾನೆ, ಜೊತೆಗೆ ಭೂಮಿನೂ ಅಷ್ಟೇ ಸತ್ಯನಂತ ಅಣ್ಣನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಬ್ಬರನ್ನ ಹೊಗಳ್ತಾರೆ. ಅಂದರೆ ಸತ್ಯನ ಹೊಗಳ್ತಾರೆ. ಈ ಕಡೆ ಇವರು ಲಕ್ಷ್ಮಿಯವ್ರು ಬರ್ತಾರೆ. ಬಂದ ತಕ್ಷಣ, ಭೂಮಿ ನೀನು ನಿಜವಾಗ್ಲೂ ಈ ಮನೆಯಿಂದ ಖುಷಿಯಾಗಿ ಹೊರಟಿದ್ಯಾ ಅಂದ ತಕ್ಷಣ, ಖುಷಿಯಾಗಿ ಹೊರಟಿದ್ದೀನಿ ಅಂತಂದರೆ ಅದು ಸುಳ್ಳಾಗುತ್ತೆ ಲಕ್ಷ್ಮಿ ಅಕ್ಕ ಅಂತ ಹೇಳ್ತಾಳೆ. ಹೌದಲ್ವಾ, ಆದರೂ ಕೂಡ ನಾನು ನೀವು ಹೋಗಲೇಬೇಕು, ನಾನು ಪೊಲೀಸ್ ಟ್ರೈನಿಂಗ್ ಹೋಗಲೇಬೇಕು, ಈ ಮನೇನ ಬಿಡಲೇಬೇಕು ಅಂತ ಹೇಳ್ತಾಳೆ. ಹೌದಲ್ವಾ, ಹಾಗಾದರೆ ಈ ಮನೆ ಸಂಬಂಧನ ನೀನು ಕರ್ಕೊಂಡು ಹೋಗ್ತೀಯ, ಪ್ರೀತಿ ಸಂಬಂಧ ಮದುವೆ ಅಂದ್ರೇ ಹಾಗೆ ಅಲ್ವಾ ಭೂಮಿ ಅಂತ ಹೇಳ್ತಾಳೆ. ಇಲ್ಲ ಲಕ್ಷ್ಮಿ ಅಕ್ಕ, ಆದರೂ ನಾನು ಪೊಲೀಸ್ ಟ್ರೈನಿಂಗ್ ಹೋಗಲೇಬೇಕು ಅಂತ ಹೇಳ್ತಾಳೆ. ಸರಿ ಹೋಗಲೇಬೇಕು ನಿಜ, ಆದರೆ ಎಲ್ಲ ಸಂಬಂಧವನ್ನು ಕಡ್ಕೊಂಡು ಹೋಗ್ತಿರೋ ನಿನಗೆ, ಅಂದರೆ ಭೂಮಿ ಕೊರಳಲ್ಲಿ ತಾಳಿ ಇರುತ್ತಲ್ವ, ಈ ತಾಳಿ ಸಂಬಂಧ ಯಾಕೆ, ತಾಳಿ ಯಾಕೆ ಬೇಕು ನಿನಗೂ ಅಂದ ತಕ್ಷಣ ಭೂಮಿ ಒಂದು ಕ್ಷಣ ಶಾಕ್ ಆಗ್ತಾಳೆ. ಹಾಗಾದರೆ ತಾಳಿನ ತೆಗೆದು ಅಜಿತ್ ಕೈಯಲ್ಲಿ ಕೊಟ್ಟೋಗ್ತಾಳ ಭೂಮಿ, ತಾಳಿನ ಹಾಕೊಂಡು ಹೋಗ್ತಾಳ, ಏನಾಗ್ಬೋದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.